Hi everyone, this is Sonia Studillo for Zero Waste Asia Newsbreak, and joining me is Indumati from the International Alliance of Waste Pickers. Hi Indumati. ಹಾಯ್, ನನ್ನ ಹೆಸರು ಇಂದುಮತಿ ಅಂತ. ನಾನು ಇಂಟರ್ನ್ಯಾಷನಲ್ ಅಲಯನ್ಸ್ ಆಫ್ ವೇಸ್ಟ್ ಪಿಕರ್ ಸ್ಟೇಟ್ ಆಫ್ ಕರ್ನಾಟಕ ತ್ಯಾಜ್ಯ ಶ್ರಮಿಕ ಸಂಘ ಪ್ರೆಸಿಡೆಂಟ್. ನಾನು ಈ ಪ್ಲಾಸ್ಟಿಕ್ ಟಿಟಿಗೆ ಪಾರ್ಟಿಸಿಪೇಟ್ ಮಾಡೋದಕ್ಕೆ AWIP ಮುಖಾಂತರ ನಾನು ಇಲ್ಲಿವರೆಗೂ ಬಂದಿದ್ದೀನಿ. So Indumati, what is the top issue that you would put forward in the global plastics treaty negotiation? ನಿಮ್ಮದು ಟಾಪ್ ಡಿಮಾಂಡ್ಸ್ ಏನು ಈ ಪ್ಲಾಸ್ಟಿಕ್ ಟಿಟಿ? ನಮ್ಮದು ಮುಖ್ಯವಾಗಿ ಇದರ ಪ್ಲಾಸ್ಟಿಕ್ ಟಿಟಿಯಲ್ಲಿ INC4 ಮೂರು ಡಿಮ್ಯಾಂಡ್ ಇದೆ. ಮೂರು ಡಿಮ್ಯಾಂಡ್ ಏನಂದರೆ ವೇಸ್ಟ್ ಪಿಕ್ಕರ್ ಟೆಸ್ಟಲ್ಲಿ, ಮುನ್ನಡೆಯಲ್ಲಿ, ವ್ಯಾಪ್ತಿಯಲ್ಲಿ ನಾವು ವೇಸ್ಟ್ ನಿರ್ವಹಣೆ ಬಗ್ಗೆ ಎಲ್ಲೆಲ್ಲ ಮಾತುಕತೆ ನಡೆಸ್ತೀವೋ ಅಲ್ಲೆಲ್ಲ ಜಸ್ಟ್ ಟ್ರಾನ್ಸಾಕ್ಷನ್ ಅನ್ನೋದು ಬರೀಬೇಕು, ಮತ್ತು ಅದರಲ್ಲಿ EPR ಕೂಡ ಇರಬೇಕು. ಎರಡನೇದು ಬಂದ್ಬಿಟ್ಟು ಪಟ್ಟಿ ಉದ್ದಕ್ಕೂ ವೇಸ್ಟ್ ಪಿಕ್ಕರ್ ಉಲ್ಲೇಖನನ್ನು ಕ್ಲೀನಾಗಿ ತಿಳಿಸ್ಬೇಕು, ಬರೀಬೇಕು ಅದರಲ್ಲೂ ಕೂಡ. ಮೂರನೇದು ಬಂದ್ಬಿಟ್ಟು ವೇಸ್ಟ್ ಪಿಕ್ಕರ್ ಅಂದರೆ ಯಾರು, ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದನ್ನು, ಮತ್ತು ಅಸಾಟ್ನ ಸಂಘಟನೆಯವರಂದರೆ ಯಾರು, ಅವರೆಲ್ಲ ಏನು ಮಾಡ್ತಿದ್ದಾರೆ ಅನ್ನೋದನ್ನು ಕ್ಲೀನಾಗಿ ನೀಟಾಗಿ ಅದನ್ನು ಬರೀಬೇಕು. Is there enough room to lobby with member states, and how is your access to the national delegation? ಬೇರೆ ಬೇರೆ ನ್ಯಾಷನಲ್ ಡೆಲಿಗೇಷನ್ ಜೊತೆ ನೀವು ಮಾತುಕತೆ ಆಡಿದಾಗ ಹಿಂಗೆ ಮಾತಾಡ್ತಿದ್ದೀರಿ, ಅವ್ರ ರೆಸ್ಪಾನ್ಸಸ್? INC4 ಬಂದ್ಬಿಟ್ಟು ನಿಜವಾಗ್ಲೂ ಹೇಳಬೇಕಂದ್ರೆ ಈ ಸಲ ಬಂದ್ಬಿಟ್ಟು ತುಂಬ ಸ್ವಲ್ಪ ಪಾಸಿಟಿವ್ ರಿಸಲ್ಟೇ ಬರ್ತಾ ಇದೆ. ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ ಡೆಲಿಗೇಷನ್ ಕೂಡ. ಅದನ್ನು ನೋಡಿ ನಮಗೂ ತುಂಬ ಸಂತೋಷ ಆಗ್ತಾ ಇದೆ. ಯಾಕಂದರೆ ನಾವು ಸ್ಟಾರ್ಟಿಂಗಿಂದ ಕಷ್ಟ ಬಿದ್ದಿದ್ದಕ್ಕೆ ಒಂದು ಸ್ವಲ್ಪ ಪರವಾಗಿಲ್ಲ ಅನ್ನೋ ಮಟ್ಟಕ್ಕೆ ಬಂದಿದೆ ಅಂದಾಗ ನಮಗೂ ಸ್ವಲ್ಪ ಖುಷಿ ಅನ್ನಿಸ್ತಾ ಇದೆ. Do you feel that the negotiation is going where it needs to go? ನೆಗೋಸಿಯೇಷನ್ ಹೆಂಗಾಗಬೇಕು ಆ ರೀತಿ ಆಗ್ತಿದೆಯಾ? ನಿಮ್ಮ ಪ್ರಕಾರ ಹೆಂಗೆ ನೆಗೋಸಿಯೇಷನ್ ನಡೀತಿದೆ? ಬಟ್ ನಡೀತಾ ಇದೆ, ಸ್ವಲ್ಪ ಚೇಂಜಸ್ ಅನ್ನೋದು ಇದೆ, ಬಟ್ ಪರವಾಗಿಲ್ಲ. ಬಟ್ ನಮ್ಮ ಒಂದು ವೇಸ್ಟ್ ಪಿಕ್ಕರ್ ಅನ್ನೋದು ಫಸ್ಟ್ ಲೈನಲ್ಲಿತ್ತು, ಅದನ್ನು ಇವಾಗ ಬಂದು ಮೂರನೇ ಜಾಗದಲ್ಲಿ ಕೆಳಗಡೆ ಹಾಕಿರೋದ್ರಿಂದ ಸ್ವಲ್ಪ ಇದೆ ಅನಿಸುತ್ತೆ. ಬಟ್ ವೇಸ್ಟ್ ಪಿಕ್ಕರ್ ಅನ್ನೋದು ಮೆನ್ಷನ್ ಮಾಡಿದ್ದಾರೆ ಅನ್ನೋ ಒಂದು ಇದು ಇದೆ. Based on what you're seeing here, is INC5 going to be the last one? ಇಲ್ಲಿ ಏನು ನಡೀತಿದೆ ಅದನ್ನು ನೋಡಿ INC5 ಲಾಸ್ಟಲ್ಲಿ ಆಗುತ್ತಾ, ಇಲ್ಲ ಇನ್ನೂ ಮುಂದೆ ಉರಿಯುತ್ತಾ? ಇದೆಲ್ಲನೂ ಮುಗಿಸ್ತಾರೆ INC5? ನೋಡಬೇಕು ಅನ್ನಿಸ್ತಾ ಇದೆ, ಯಾಕಂದ್ರೆ ಮುಗಿಯೋ ಥರ ಕಾಣ್ತಿಲ್ಲ. ಯಾಕಂದ್ರೆ ತುಂಬ ಸ್ಲೋ ಥರ ಹೋಗ್ತಾ ಇದೆ. ಇದು ಇನ್ನೂ ಹಿಂಗೆ ಎಳಿಬೋದಾ ಏನೋ ಗೊತ್ತಾಗ್ತಾಯಿಲ್ಲ. ಬಟ್ ನನಗೆ ತಿಳಿದಿದ್ದ ಮಾತ್ರಕ್ಕೆ ಇದು INC5 ಮುಗಿಬೇಕು ಅಂತ ನಾವು ತುಂಬ ಆರ್ವದಿಂದ ಕಾಯ್ತಾ ಇದ್ದೀವಿ. Do you have a message to the public, to member states, and even to the plastics industry? ಪ್ಲಾಸ್ಟಿಕ್ ಇಂಡಸ್ಟ್ರಿಗೆ ಮತ್ತು ಪಬ್ಲಿಕ್ಗೆ, ಗೌರ್ಮೆಂಟ್ ಡೆಲಿಗೇಷನ್ಗೆ ನೀವು ಕೊಡೋ ಮೆಸೇಜ್? ಪ್ಲಾಸ್ಟಿಕ್ ಇಂಡಸ್ಟ್ರಿಗೆ ಬಂದ್ಬಿಟ್ಟು ಆದಷ್ಟು ಕೆಮಿಕಲ್ನ ಕಮ್ಮಿ ಮಾಡಬೇಕು, ಮತ್ತು ಸಿಂಗಲ್ ಯೂಸ್ ಪ್ಲಾಸ್ಟಿಕ್ನ ಕಡಿಮೆ ಮಾಡಬೇಕು ಅಂತ ನಾನು ಪ್ಲಾಸ್ಟಿಕ್ ಇಂಡಸ್ಟ್ರಿಗೆ ಕೇಳ್ತಾ ಇದ್ದೀನಿ. ಬಟ್ ಪಬ್ಲಿಸಿಟಿಗೆ ನಾನು ಸಿಟಿಜನ್ಗೆ ಏನು ಕೇಳ್ತಾ ಇದ್ದೀನಿ ಅಂತಂದರೆ, ನಾವು ಫಸ್ಟ್ ಆಫ್ ಆಲ್ ನಾವು ಯೋಚನೆ ಮಾಡಬೇಕಾಗತ್ತೆ. ನಮ್ಮ ಒಂದು ಎನ್ವೈರ್ಮೆಂಟ್ಗೆ, ನಮ್ಮ ಒಂದು ಹೆಲ್ತ್ಗೆ ನಾವು ಯಾವುದು ಯೂಸ್ ಮಾಡಬೇಕು, ನಾವು ಯಾವುದು ಯೂಸ್ ಮಾಡಬಾರ್ದು. ಯಾಕಂದರೆ ಇಂಡಸ್ಟ್ರಿ ಉತ್ಪತ್ತಿ ಮಾಡುತ್ತೆ, ಬಟ್ ನಮಗೆ ಏನು ಬೇಕು ಅನ್ನೋದನ್ನು ನಾವು ಡಿಸೈಡ್ ಮಾಡಬೇಕು. ಬಟ್ ನಮ್ಮ ಸಿಟಿಜನ್ನ ಕೇಳ್ಕೊಳೋದು ಮುಖ್ಯವಾಗಿ ನಾನು ಏನಂತಂದರೆ, ನಮ್ಗೆ ಏನು ಬೇಕು ಏನು ಬೇಡ ಅನ್ನೋದು ನಾವು ಡಿಸೈಡ್ ಮಾಡಬೇಕು. ನಿಜವಾಗ್ಲೂ ನಮ್ಮ ಹೆಲ್ತ್ ಚೆನ್ನಾಗಿರಬೇಕು, ನಮ್ಮ ಎನ್ವೈರ್ಮೆಂಟ್ ಚೆನ್ನಾಗಿರ್ಬೇಕಂದ್ರೆ ನಾವು ಪ್ಲಾಸ್ಟಿಕ್ನ ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ. Thank you so much, Indumati. ಮತ್ತು ಇದಕ್ಕೆ ಪ್ಲಾಸ್ಟಿಕ್ ಪೊಲ್ಯೂಷನ್ ಕಂಟ್ರೋಲ್ ಮಾಡೋದಕ್ಕೆ ಬರೀ ರೀಸೈಕ್ಲಿಂಗ್ ಮಾತ್ರ ಅಲ್ಲ ಸೊಲ್ಯೂಷನ್ನು, ಅದು ರೀಯೂಸ್ ಸಿಸ್ಟಮ್ ಕೂಡ ತರಬೇಕು ಅಂತ ಎಲ್ಲ ಮಾತುಕತೆ ನಡೀತಾ ಇದೆ. ಬಟ್ ರೀಯೂಸ್ ಸಿಸ್ಟಮ್ ಬಂದ್ಬಿಟ್ಟು ಅದರಲ್ಲಿ ವೇಸ್ಟ್ ಪಿಕ್ಕರ್ನ ರಿಪೇರಿ ಸಿಸ್ಟಮಲ್ಲಾಗಿರ್ಬೋದು, ಬೇರೆ ರೀತಿ ಯಾವುದೇ ಬದಲಾವಣೆ ರೀಯೂಸಲ್ಲಿ ಬಂದರೂ ಕೂಡ ಅದರಲ್ಲಿ ಬಂದು ವೇಸ್ಟ್ ಪಿಕ್ಕರ್ ಇರಲೇಬೇಕು, ಒಳಗೂಡಿಸ್ಕೋಬೇಕು, ಕಾನೂನು ಮುಖಾಂತರ ಒಳಗೂಡಿಸ್ಬೇಕು. Okay, thank you so much, Indumati. Once again, this is Sonia for Zero Waste Asia Newsbreak.